ವೆಲ್ಕಮ್ ಟು ಅಪ್ಲಿಕೇಶನ್ ಫ್ಯಾಷನ್ ಇನ್ಸ್ಟಿಟ್ಯೂಟ್ ವಿಜಯನಗರ ಬೆಂಗಳೂರು. ಇವತ್ತು ನಾನು ನಿಮಗೆ ಫುಲ್ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫುಲ್ ಸ್ಲೀವ್ಸ್ ಕಟಿಂಗ್ ಓಕೆ ನೋಡ್ಕೊಳ್ಳಿ ಒಂದ್ಸರಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಸ್ಲೀವ್ ಲೆಂತ್ ಪ್ಲಸ್ 1 ಇಂಚು. ಸ್ಲೀವ್ ಲೆಂತ್ ಇವ್ರದ್ದು ಫುಲ್ ಸ್ಲೀವ್ ಲೆಂತು 21 ಇದೆ. ಎಷ್ಟು 1 ಇಂಚು 22 ಆಗುತ್ತೆ. ಓಕೆ, ಸ್ಲೀವ್ ಲೆಂತ್ ಪ್ಲಸ್ 1 ಇಂಚು. ನಾವೆಲ್ಲ ಬಾಟಮ್ಗೆ ಪೈಪಿಂಗ್ ಇದೆ, ಅದಕ್ಕೋಸ್ಕರ ಫೋಲ್ಡಿಂಗ್ ಇದ್ದರೆ 1.5 ಇಂಚ್ ತಗೊಳ್ಳಿ. ಬಾಟಮಲ್ಲಿ ಸ್ಲೀವ್ ಲೆಂತ್ ಪ್ಲಸ್ 1.5 ಇಂಚ್ ಆಗುತ್ತೆ ಫೋಲ್ಡಿಂಗ್ ಇದ್ದರೆ. ನೆಕ್ಸ್ಟು ಸ್ಲೀವ್ ರೌಂಡ್ ಇವ್ರದ್ದು 7 ಇದೆ, ಹಾಫ್ ಸ್ಲೀವ್ ರೌಂಡು 3.5 ಆಗುತ್ತೆ, ಪ್ಲಸ್ 1.5 ಇಂಚು ಸ್ಟಿಚಿಂಗ್ ಕೊಟ್ಟೋಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿಂದ ಕ್ಯಾಪ್ ಡೌನು ನೋಡಿ 3/4 ಮತ್ತು ಫುಲ್ ಸ್ಲೀವ್ಸ್ಗೆ ಎಷ್ಟು ತಗೋಬೇಕು ಡೌನು 4.5 ಇಂಚಸ್ ತಗೋಬೇಕು. ಓಕೆನಾ, ಇಲ್ಲಿಂದ ಕ್ಯಾಪ್ ಡೌನು ಅಥವಾ ಆರ್ಮೋಲ್ ಡೆಪ್ತು 4.5 ಇಂಚಸ್ ತೊಗೊಳ್ಳಿ. ಹೀಗೆ ತೊಗೊಂಡಾದ್ಮೇಲೆ ಒಂದು ಸ್ಟ್ರೈಟನ್ನು ಹಾಕ್ಕೊಳ್ಳಿ. ಇವ್ರದ್ದು ಆರ್ಮೋಲ್ ಡೌಂಡು ಶಾರ್ಟ್ ಸ್ಲೀವ್ಸು 8.5 ಇತ್ತು. ಸೊ 3/4 ಮತ್ತು ಫುಲ್ ಸ್ಲೀವ್ಸ್ಗೆ ಅರ್ಧ ಇಂಚ್ ಜಾಸ್ತಿ ತೊಗೋಬೇಕು ಕಟ್ಟಿಂಗಲ್ಲೇ ನೀವು. ಫಾರ್ ಎಕ್ಸಾಂಪಲು 8.5 ಇದೆ 9 ತೊಗೊಳ್ಳಿ, ಕಟ್ಟಿಂಗಲ್ಲೇ ತೊಗೋಬೇಕು ನೀವು. ಸೊ ನಾನೀಗ 9 ಇಂಚಸ್ ತೊಗೊತೀನಿ ಆರ್ಮೋಲ್ ರೌಂಡು. ಕಟ್ಟಿಂಗಲ್ಲಿ 9 ಇಂಚ್ ತೊಗೊಂಡಿದ್ರೆ ಸೊ ಎಷ್ಟಿದೆ ಹಾಫ್ ಆರ್ಮೋಲ್ ರೌಂಡು 9 ಇಂಚಿದೆ, ಪ್ಲಸ್ 1.5 ಇಂಚು ಸ್ಟಿಚಿಂಗ್ ಕೊಟ್ಟೋಗುತ್ತೆ. ಸೊ ನೀವೀಗ ಸ್ಕೇಲ್ ತೊಗೊಂಡು ಲೈನ್ ಜಾಮ್ ಮಾಡ್ಕೊಳ್ಳಿ. ಲಾಂಗ್ ಸ್ಕೇಲ್ ತೊಗೊಂಡು ಲೈನ್ ಜಾಮ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಕಟಿಂಗ್ ಮಾಡ್ಕೊತೀನಿ. ಸೊ ನಾನಿವಾಗ ಶೇಪ್ ಹಾಕ್ತೀನಿ. ಓಕೆ, ಇಲ್ಲಿಂದ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು 2 ಇಂಚಸ್ಸು ಮೀಡಿಯಮ್ ಪರ್ಸ್ನಾಲಿಟಿಗೆ. ಇನ್ ಕೇಸ್ ದಪ್ಪ ಇದೆ 2.5 ತೊಗೊಳ್ಳಿ. ಇಲ್ಲಿಂದ ಸಡನ್ನ ಶೇಪ್ ಮೇಲಕ್ಕೆ ಹೋಗ್ಬೇಕು. ಈ ಥರ ಮೇಲಕ್ಕೆ ಹೋಗಿ ಆ 2 ಇಂಚ್ ಜಾಯಿನ್ ಮಾಡಿ. ಫಸ್ಟು ನಾವು ಫ್ರಂಟ್ ಆರ್ಮೋಲ್ ಶೇಪ್ ಕಟ್ ಮಾಡ್ಕೊತೀನಿ. ಇವಾಗ ಬ್ಯಾಕ್ ಆರ್ಮೋಲ್ ಶೇಪ್ ಕಟ್ ಮಾಡ್ಕೊತೀನಿ. 1.5 ಇಂಚಾಗಿ ಈಕ್ವಲ್ ಹೋಗಬೇಕು. ಅಲ್ಲಿಂದ ಸಡನ್ನಾಗಿ ಮೇಲಕ್ಕೆ ಹೋಗಿ 1/4 ಇಂಚ್ ಮೇಲೆ, ಅರ್ಧ ಇಂಚ್ ಮೇಲೆ, ಮತ್ತು ಆ 2 ಇಂಚಸ್ಗೆ ಜಾಯಿನ್ ಆಗಿ ಸೆಂಟ್ರನ್ನ ಹಚ್ಚಾಕೊಳ್ಳಿ. ಫ್ರಂಟ್ ಶೇಪ್ಗೊಂದು ಹಚ್ಚಾಕೊಳ್ಳಿ. ಇದು ಓಪನ್ ಮಾಡಿಬಿಟ್ಟು ಸ್ವಲ್ಪ ಈ ಥರ ಡೂಮ್ ಶೇಪ್ ಇದೆಯಲ್ಲ ಅದನ್ನ ಸ್ವಲ್ಪ ರೀಟ್ರಿಮ್ಮಿಂಗ್ ಮಾಡ್ಕೊಳ್ಳಿ. ಕಂಪಲ್ಸರಿ ಮಾಡ್ಕೊಳ್ಳಬೇಕು ಇದನ್ನ ರೀಟ್ರಿಮ್ಮಿಂಗು. ವಾಪಸ್ಸು ಫ್ರಂಟ್ ಶೇಪ್ಕೊಂಡು ಹಚ್ಚಾಕೊಳ್ಳಿ. ಓಕೆ, ಇವಾಗ ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಫುಲ್ ಸ್ಲೀವ್ಸ್.